ದ ಡಿಬೇಟ್ಗೆ ಸ್ವಾಗತ. ಕ್ಷತ್ರಿಯನಾಗಿ ಹುಟ್ಟಿ ತನ್ನ ಹಠ ತನ್ನ ಛಲದಿಂದ ಸಾವಿರಾರು ವರ್ಷಗಳ ತಪಸ್ಸಿನಿಂದ ಬ್ರಹ್ಮರ್ಷಿ ಅನ್ನುವೊಂದು ಅಸಾಧ್ಯವಾದ ಪದವಿಗೇರಿದವರು ವಿಶ್ವಾಮಿತ್ರ. ನಾವೆಲ್ಲರೂ ಜಪಿಸೋ ಗಾಯತ್ರಿ ಮಂತ್ರವನ್ನೇ ಜಗತ್ತಿಗೆ ಕೊಟ್ಟವರು. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಅವರ ಈ ಸಾಧನೆಯ ಹಿಂದಿನ ನಿಜವಾದ ಶಕ್ತಿ ಯಾವುದು ಅನ್ನೋದ್ರ ಬಗ್ಗೆ. ನಮ್ಮ ಇವತ್ತಿನ ಚರ್ಚೆಯ ಮೂಲ ಪ್ರಶ್ನೆ ಇದು. ವಿಶ್ವಾಮಿತ್ರರು ಈ ದೊಡ್ಡ ಪದವಿಗೇರಿದ್ದು ಪೂರ್ತಿಯಾಗಿ ಅವರ ಸ್ವಂತ ಪ್ರಯತ್ನ, ಅವರ ಸಂಕಲ್ಪದ ಬಲದಿಂದಾನ, ಅಥವಾ ಇದರ ಹಿಂದೆ ದೇವರ ಅನುಗ್ರಹ ಮೊದಲೇ ನಿರ್ಧಾರವಾಗಿದ್ದ ಒಂದು ದೈವಿ ಯೋಜನೆ ಕೆಲಸ ಮಾಡಿತ್ತಾ? ನನ್ನ ಪ್ರಕಾರ ವಿಶ್ವಾಮಿತ್ರರ ಈ ಗೆಲುವು ಅವರ ಅಸಾಧಾರಣ ಇಚ್ಛಾಶಕ್ತಿ ಮತ್ತೆ ಅವರು ಪಟ್ಟ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ನೇರ ಪ್ರತಿಫಲ. ಆದ್ರೆ ನಾನಿದನ್ನ ಸಂಪೂರ್ಣವಾಗಿ ಬೇರೆ ರೀತಿ ನೋಡ್ತೀನಿ. ವಿಶ್ವಾಮಿತ್ರರ ಈ ಇಡೀ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯಲ್ಲೂ, ಅದರಲ್ಲೂ ಮುಖ್ಯವಾಗಿ ಅವರು ದಾರಿ ತಪ್ಪಿದಾಗ, ದೇವರ ಕೈವಾಡ, ಆತನ ಅನುಗ್ರಹವೇ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದು ನನ್ನ ವಾದ. ಸರಿ, ಹಾಗಿದ್ರೆ ನನ್ನ ವಾದವನ್ನೇ ಮೊದಲು ಹೇಳ್ತೀನಿ. ನೋಡಿ, ವಿಶ್ವಾಮಿತ್ರರ ಈ ಇಡೀ ಪರಿವರ್ತನೆ ಇದೆಯಲ್ಲ, ಅದರ ಕಿಡಿ ಹೊತ್ತಿದ್ದೆಲ್ಲಿಂದ? ಅವರೊಬ್ಬ ರಾಜ, ಸಾವಿರಾರು ಸೈನಿಕರ ಬಲ ಅವರ ಕೈಯಲ್ಲಿತ್ತು. ಆದರೆ ವಸಿಷ್ಠರ ಬ್ರಹ್ಮ ತೇಜಸ್ಸಿನ ಮುಂದೆ ಅವರ ಇಡೀ ಸೈನ್ಯ, ಅವರ ಅಸ್ತ್ರಗಳೆಲ್ಲ ಏನೂ ಅಲ್ಲ ಅಂತ ಗೊತ್ತಾದಾಗ ಅವರಿಗಾದ ಅವಮಾನ, ಆ ಸೋಲು ಇದೆಯಲ್ಲ, ಅದೇ ನಿಜವಾದ ಪ್ರೇರಣೆ. ಧಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂದ್ರೆ, ಈ ಕ್ಷತ್ರಿಯ ಬಲಕ್ಕೊಂಡು ಧಿಕ್ಕಾರ, ಬ್ರಹ್ಮ ತೇಜಸ್ಸೇ ನಿಜವಾದ ಬಲ ಅಂತವ್ರು ಅಂದುಕೊಂಡಿದ್ದು. ಅವರ ಸ್ವಂತ ಅರಿವು, ಅದು ಅವ್ರಿಗೆ ಯಾರೂ ಹೇಳಿಕೊಟ್ಟಿದ್ದಲ್ಲ. ಆ ಜ್ಞಾನೋದಯದ ನಂತರ ಅವರು ಸುಮ್ಮನೆ ಕೂರ್ಲಿಲ್ಲ. ಮೂಲಗ್ರಂಥದಲ್ಲಿ ಬಳಸೋ ಪದ ನೋಡಿ, ಘೋರವಾದ ತಪಸ್ಸು. ಅಂದ್ರೆ ನಮ್ಮ ಊಹೆಗೂ ನಿಲುಕದಷ್ಟು ಕಠಿಣವಾದ ಪರಿಶ್ರಮ. ಅವರ ದೃಢ ಸಂಕಲ್ಪ ಎಷ್ಟಿತ್ತು ಅಂದ್ರೆ ದೇವತೆಗಳೇ ಹೆದರಿ ಮೆನಕೆಯನ್ನ ಕಳಿಸ್ಕೊಟ್ರು. ನಿಜ, ಅವರು ದಾರಿ ತಪ್ಪಿದ್ರು, ಒಂದು ಮಗುವಿಗೂ ಜನ್ಮ ನೀಡಿದ್ರು. ಆದ್ರೆ ಆ ತಪ್ಪಿನ ಅರಿವಾದ ಮೇಲೆ ಮತ್ತೆ ಎದ್ದು ನಿಂತು ಇನ್ನಷ್ಟು ಉಗ್ರವಾಗಿ ತಪಸ್ಸಿ ಕೂತಿದಾರಲ್ಲ, ಅದೇ ಅವರ ವ್ಯಕ್ತಿತ್ವದ ದೊಡ್ಡ ಸಾಕ್ಷಿ. ಮೂಲಗ್ರಂಥ ಋಷಿ ಅನ್ನೋ ಪದಕ್ಕೆ ಕೊಡುವ ವ್ಯಾಖ್ಯಾನವೇ ಯಹ ಪಶ್ಯತಿ ಸ ಸ್ವಯಂ ವಾಕ್ಯಂ. ಅಂದ್ರೆ ಯಾರು ಮಂತ್ರವನ್ನ ತಾವಾಗೇ ಕಾಣುತ್ತಾರೋ ಅವರೇ ಋಷಿ. ಇವು ವೈಯಕ್ತಿಕ ಸಾಧನೆಗೆ ಕೊಟ್ಟಿರೋ ಮಹತ್ವ. ಕೊನೆಗೆ ಅವರು ಕೇವಲ ಗಾಯತ್ರಿ ಮಂತ್ರಕ್ಕೆ ಮಾತ್ರವಲ್ಲ, ಋಗ್ವೇದದ ಇಡೀ 3ನೇ ಮಂಡಲಕ್ಕೆ ದ್ರಷ್ಟಾರರಾದರು. ಇದು ಒಬ್ಬ ಮನುಷ್ಯ ತನ್ನ ಪ್ರಯತ್ನದಿಂದ ಎಂಥ ಎತ್ತರಕ್ಕೆ ಏರಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನೇನ್ ಬೇಕು ಹೇಳಿ? ನೀವು ಕಟ್ಟಿಕೊಟ್ಟ ಚಿತ್ರಣ ಚೆನ್ನಾಗಿದೆ. ಅದರಲ್ಲಿರೋ ಪ್ರಯತ್ನದ ಘನತೆಯನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ನಿಮಿಷ, ನೀವು ಕಥೆಯನ್ನ ಮಧ್ಯದಿಂದ ಶುರು ಮಾಡ್ತಿದ್ದೀರಿ. ನಾನು ಅದಕ್ಕೂ ಹಿಂದಕ್ಕೆ ಹೋಗ್ತೀನಿ. ವಿಶ್ವಾಮಿತ್ರರ ಈ ಬ್ರಾಹ್ಮಣತ್ವದ ಪಯಣ ಶುರುವಾಗಿದ್ದು ಅವರು ಹುಟ್ಟೋಕ್ಕೂ ಮುಂಚೆ, ಅವರ ತಾಯಿಯ ಗರ್ಭದಲ್ಲಿದ್ದಾಗಲೇ. ರುಚಿಕ ಮುನಿಗಳು ತಮ್ಮ ಪತ್ನಿ ಸತ್ಯವತಿಗಾಗಿ ಅಭಿಮಂತ್ರಿಸಿದ ಪ್ರಸಾದ ಹೇಗೋ ಅದ್ಲು ಬದಲಾಗಿ ವಿಶ್ವಾಮಿತ್ರರ ತಾಯಿಯ ಕೈ ಸೇರುತ್ತೆ. ಆ ಕ್ಷಣದಲ್ಲೇ ಅವರ ಹಣೆ ಬರಹದಲ್ಲಿ ಬ್ರಾಹ್ಮಣತ್ವದ ಬೀಜ ಬಿತ್ತಲಾಗಿತ್ತು. ಹಾಗಾಗಿ ಅವರ ಈ ಹಾದಿ ಒಂದು ರೀತಿ ಪೂರ್ವನಿರ್ಧಾರಿತವಾಗಿತ್ತು. ಇನ್ನು ಮೂಲಗ್ರಂಥ ಅವರ ಸಾಧನೆಯನ್ನ ವಿವರಿಸೋಕೆ ಗಾಯತ್ರಿ ಮಂತ್ರದ ಪದಗಳನ್ನೇ ಬಳಸುತ್ತೆ ಅನ್ನೋದು ಇನ್ನೂ ಅದ್ಭುತ. ಮೊದಲನೇ ಪದ ಸವಿತುಹು, ಅಂದ್ರೆ ಸೃಷ್ಟಿಕರ್ತ. ಈಗ ಯೋಚನೆ ಮಾಡಿ, ತಪಸ್ಸು ಮಾಡೋಕೆ ಬೇಕಾದ ಆ ಶರೀರ, ಆ ಪರಿಸ್ಥಿತಿ ಮತ್ತೆ ಆ ಪ್ರೇರಣೆಯ ಕಿಡಿಯನ್ನ ಸೃಷ್ಟಿಸಿದ್ದು ಯಾರು? ಆ ಸವಿತೃವೇ ಅಲ್ವೇ? ಹಾಗಾಗಿ ಅವರ ಪ್ರಯಾಣದ ಮೊದಲ ಹೆಜ್ಜೆಯೇ ದೈವ ಸಂಕಲ್ಪಿತ. ಎರಡನೇ ಪದ ವರೇಣ್ಯಂ, ಅಂದ್ರೆ ಶ್ರೇಷ್ಠವಾದದ್ದು. ಬ್ರಹ್ಮ ತೇಜಸ್ಸೇ ಶ್ರೇಷ್ಠ ಅನ್ನೋ ಅರಿವನ್ನ ಅವರಲ್ಲಿ ಮೂಡಿಸಿ ಅದನ್ನೇ ಗುರಿಯಾಗಿಟ್ಕೊಳ್ಳುವಂತೆ ಮಾಡಿದ್ದು ಕೂಡ ಒಂದು ದೈವೀಕ ಯೋಜನೆ. ಇನ್ನು ಮೂರನೆಯೇ ಮತ್ತು ಅತಿ ಮುಖ್ಯವಾದ ಪದ ಭರ್ಗಃ, ಅಂದ್ರೆ ಪಾಪನಾಶಕ, ಕತ್ತಲೆಯನ್ನು ದೂರ ಮಾಡುವವನು. ನೀವು ಹೇಳಿದ ಹಾಗೆ ಮೇನಕೆಯ ವಿಷಯದಲ್ಲಿ ಅವರು ದಾರಿ ತಪ್ಪಿದರು. ಆದರೆ ಮೂಲಗ್ರಂಥ ಹೇಳುತ್ತೆ, ಸಾಧನಾ ಮಾರ್ಗದಿಂದ ಎಡವಿದರೂ ಪುನಃ ಅದೇ ಮಾರ್ಗದಲ್ಲಿ ಮುಂದುವರಿಯುವಂತೆ ಪ್ರೇರೇಸಿರುವವನು ಆ ಭರ್ಗಃ ರೂಪಿಯಾದ ಭಗವಂತನೇ ಅಂತ. ಅಂತಿಮವಾಗಿ ಮಂತ್ರದ ದರ್ಶನ, ಅದು ಅವರಿಗೆ ಆಗಿದ್ದು ವಾಸುದೇವ ಪ್ರಸಾದತಃ, ಅಂದ್ರೆ ವಾಸುದೇವನ ಅನುಗ್ರಹದಿಂದ ಮಾತ್ರ ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ಲರೂ 12 ವರ್ಷ ಅಧ್ಯಯನ ಮಾಡಿದ ಮೇಲೆ ಪಡೆಯೋದನ್ನ ಇವರು ಅದಕ್ಕೂ ಮೊದಲೇ ಪಡೆದರು ಅಂದ್ರೆ ಅದು ಅವರ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಅವರಿಗೆ ಸಿಕ್ಕ ವಿಶೇಷ ಅನುಗ್ರಹದ ಸಂಕೇತ. ನೀವು ಪ್ರೇರಣೆಯ ವಿಷಯವನ್ನ ಪ್ರಸ್ತಾಪಿಸಿದ್ರಿ. ವಶಿಷ್ಠರ ಜೊತೆಗಿನ ಘಟನೆ ಒಂದು ದೈವಿಕ ಯೋಜನೆ ಅಂತ ನೀವು ವಾದಿಸುವುದಾದ್ರೆ, ಆ ಘಟನೆಯಲ್ಲಿ ವಿಶ್ವಾಮಿತ್ರರ ಸ್ವಂತ ಪಾತ್ರವೇನು?
ಅವರು ಕೇವಲ ಒಂದು ಪಾತ್ರಧಾರಿಯೇ? ಆ ಸೋಲು, ಆ ಅವಮಾನ, ಆ ಕೋಪ, ಅದರಿಂದ ಹುಟ್ಟಿದ ಛಲ ಇದೆಲ್ಲವೂ ಅವರ ಸ್ವಂತದ್ದಲ್ವಾ? ಆ ಒಂದು ಘಟನೆ ಅವರ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಆ ಅನುಭವದಿಂದ ಅವರು ತಮ್ಮ ಜೀವನದ ಗುರಿಯನ್ನ ತಾವೇ ನಿರ್ಧರಿಸಿಕೊಂಡ್ರು. ಇದು ಸ್ವಂತ ಇಚ್ಛೆಯಿಂದ ಆದ ಬದಲಾವಣೆಗೆ ಸ್ಪಷ್ಟ ಉದಾಹರಣೆ. ಅದು ಒಂದು ಕಂಪೆಲ್ಲಿಂಗ್ ಆರ್ಗ್ಯುಮೆಂಟ್, ನಿಜ. ಆದ್ರೆ ನೀವು ಇದನ್ನ ಪರಿಗಣಿಸಿದ್ದೀರಾ? ಆ ಘಟನೆ ಪ್ರೇರಣೆ ಆಗಿರಬಹುದು, ನಾನದನ್ನ ಅಲ್ಲಗಳೆಯಲ್ಲ. ಆದ್ರೆ ವಸಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರರು ಹೋಗುವಂತಹ ಸನ್ನಿವೇಶವನ್ನೇ ಸೃಷ್ಟಿಸಿದ್ದು ಯಾರು? ಸವಿತುಹು ರೂಪದಲ್ಲಿ ಭಗವಂತನೇ ಸಾಧನೆಗೆ ಬೇಕಾದ ಸನ್ನಿವೇಶಗಳನ್ನ ಸೃಷ್ಟಿಸ್ತಾನೆ ಅಂತ ನಮ್ಮ ಮೂಲಗ್ರಂಥ ಹೇಳುತ್ತೆ. ಹಾಗಾದ್ರೆ ವಸಿಷ್ಠರ ಜೊತೆಗಿನ ಆ ಭೇಟಿಯೂ ಕೂಡ ವಿಶ್ವಾಮಿತ್ರರನ್ನ ಈ ಮಹಾನ್ ಆಧ್ಯಾತ್ಮಿಕ ದಾರಿಗೆ ತರಲು ರೂಪಿಸಿದ ಒಂದು ದೈವಿಕ ಯೋಜನೆಯ ಭಾಗವಾಗಿರ್ಲಿಲ್ವೇ? ಒಂದು ವೇಳೆ ಆ ಘಟನೆ ನಡೆದಿಲ್ಲ ಅಂದಿದ್ರ ಅವರು ತಮ್ಮ ಕ್ಷಾತ್ರಬಲದ ಹೆಮ್ಮೆಯಲ್ಲೇ ರಾಜನಾಗಿ ಮುಂದುವರಿತಿದ್ರೇನೋ? ಆ ಸೋಲು ಅವರನ್ನು ಕುಗ್ಗಿಸೋಕಾಗಿದ್ದಲ್ಲ, ಅವರನ್ನು ಎಚ್ಚರಿಸೋಕೆ ದೇವ್ರು ಮಾಡಿದ ಒಂದು ವ್ಯವಸ್ಥೆ ಅಂತ ಯಾಕೆ ಅಂದ್ಕೊಳ್ಬಾರ್ದು? ಸರಿ, ಅದೊಂದು ದೈವಿಕ ವ್ಯವಸ್ಥೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಆ ವ್ಯವಸ್ಥೆಗೆ ವಿಶ್ವಾಮಿತ್ರರು ಪ್ರತಿಕ್ರಿಯಿಸಿದ ರೀತಿ ಇದೆಯಲ್ಲ, ಅದು ಅವರ ಸ್ವಂತದ್ದು. ಬೇರೆಯವರಾಗಿದ್ರೆ ಸೇಡು ತೀರಿಸ್ಕೊಳ್ಳೋಕೆ ಬೇರೆ ದಾರಿ ಹಿಡಿತಿದ್ರು. ಆದರೆ ಇವರು ತಮ್ಮನ್ನೇ ತಾವು ಬದಲಾಯಿಸ್ಕೊಳ್ಳೋಕೆ ನಿರ್ಧರಿಸಿದ್ರು. ಇನ್ನು ಅವರ ತಪಸ್ಸಿನ ವಿಷಯಕ್ಕೆ ಬರೋಣ. ಅದನ್ನ ಘೋರ ಅಂತ ವರ್ಣಿಸಲಾಗಿದೆ. ಅಂದ್ರೆ ಅದು ಸುಲಭವಾಗಿರ್ಲಿಲ್ಲ. ನೀವೇ ಯೋಚನೆ ಮಾಡಿ, ಮೇನಕೆಯ ವಿಷಯದಲ್ಲಿ ಸಾವಿರಾರು ವರ್ಷಗಳ ತಪಸ್ಸು ವ್ಯರ್ಥವಾಯ್ತು. ಸಾಮಾನ್ಯ ಮನುಷ್ಯನಾಗಿದ್ರೆ ಏನಾಗ್ತಿತ್ತು? ಸಂಪೂರ್ಣವಾಗಿ ಕುಸಿದು ಹೋಗ್ತಿದ್ದ. ಜೀವನವೇ ಮುಗಿತು ಅಂತ ಹತಾಶನಾಗ್ತಿದ್ದ. ಆದರೆ ವಿಶ್ವಾಮಿತ್ರರು ಮತ್ತೆ ತಪಸ್ಸನ್ನ ಮುಂದುವರಿಸಿದರು. ಇದು ಅವರ ಅಸಾಧಾರಣ ಇಚ್ಛಾಶಕ್ತಿ ಮತ್ತೆ ದೃಢ ಸಂಕಲ್ಪವನ್ನ ತೋರಿಸ್ತಾ ಇದೆ. ದೇವರ ಅನುಗ್ರಹವಿದ್ರೂ ಸಾಧಕನ ಪಾತ್ರದಲ್ಲಿ ಇಂತಹ ಕಠಿಣ ಪರಿಶ್ರಮ ಅನಿವಾರ್ಯವಾಗಿತ್ತು. ಅವರ ಯಶಸ್ಸಿಗೆ ಅದೇ ನಿಜವಾದ ಕಾರಣ. ಅವರ ಪ್ರಯತ್ನದ ಘನತೆಯನ್ನ ನಾನು ಪ್ರಶ್ನೆ ಮಾಡ್ತಿಲ್ಲ. ಅದು ನಿಜಕ್ಕೂ ಅಸಾಮಾನ್ಯವಾದದ್ದು. ಆದ್ರೆ ಮೂಲ ಗ್ರಂಥದಲ್ಲಿರೋ ಭರ್ಗಃ ಪದದ ವಿವರಣೆಯನ್ನ ನಾವು ಕಡೆಗಣಿಸೋಕಾಗಲ್ಲ. ಭಗವಂತನೇ ಸಾಧನಾ ಮಾರ್ಗದಿಂದ ಎಡವಿದ್ರೂ ಪುನಃ ಅದೇ ಮಾರ್ಗದಲ್ಲಿ ಮುಂದುವರಿಯುವಂತೆ ಪ್ರೇರೇಪಿಸಿರುವವನು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇಲ್ಲಿ ಪ್ರೇರೇಪಿಸಿರುವವನು ಅನ್ನೋ ಪದ ಬಹಳ ಮುಖ್ಯ. ಅವರಲ್ಲಿ ಇಚ್ಛಾಶಕ್ತಿ ಇತ್ತು ನಿಜ, ಆದರೆ ಆ ಇಚ್ಛಾಶಕ್ತಿಗೆ ಕುಂದು ಬಂದಾಗ, ಆ ಮನಸ್ಸು ಕುಸಿದು ಹೋದಾಗ ಅದನ್ನ ಪುನರುಜ್ಜೀವನಗೊಳಿಸಿದ ಶಕ್ತಿ ಯಾವುದು? ಈ ದೈವಿಕ ರಕ್ಷಣೆ ಮತ್ತೆ ಪ್ರೇರಣೆ ಇಲ್ಲದಿದ್ರೆ ಕೇವಲ ಅವರ ಇಚ್ಛಾಶಕ್ತಿ ಮಾತ್ರ ಇಂತಹ ದೊಡ್ಡ ಪತನದಿಂದ ಮೇಲೆ ಬರೋಕ್ ಸಾಕಾಗ್ತಿತ್ತಾ? ಇದನ್ನ ಹೀಗೆ ನೋಡ್ಬೋದು. ಒಬ್ಬ ಕ್ರೀಡಾಪಟು ಮತ್ತೆ ಅವನ ಕೋಚ್ ಇದ್ದ ಹಾಗೆ. ಆಟಗಾರ ಎಷ್ಟೇ ಪ್ರತಿಭಾವಂತನಾಗಿದ್ರೂ ಕೆಟ್ಟದಾಗಿ ಆಡಿ ಕುಸಿದು ಹೋದಾಗ ಸರಿಯಾದ ಸಮಯದಲ್ಲಿ ಕೋಚ್ ಕೊಡುವ ಒಂದು ಸಲಹೆ, ಒಂದು ಹುರಿದುಂಬಿಸುವ ಮಾತು ಪಂದ್ಯದ ಗತಿಯನ್ನೇ ಬದಲಾಯಿಸಬಹುದು. ಇಲ್ಲಿ ವಿಶ್ವಾಮಿತ್ರ ಆಟಗಾರ, ದೇವರು ಕೋಚ್. ಆಟಗಾರನ ಪ್ರಯತ್ನ ಮುಖ್ಯ, ಆದ್ರೆ ಆ ಪ್ರಯತ್ನ ನಿರಂತರವಾಗಿರೋ ಹಾಗೆ ನೋಡಿಕೊಂಡಿದ್ದು ಕೋಚ್ನ ಅನುಗ್ರಹ. ಆ ಹೋಲಿಕೆ ಚೆನ್ನಾಗಿದೆ. ಆದ್ರೆ ಭರ್ಗಃ ಪ್ರೇರಣೆ ನೀಡಿದ್ರು. ಆ ಪ್ರೇರಣೆಯನ್ನ ಸ್ವೀಕರಿಸಿ ಪಶ್ಚಾತ್ತಾಪಪಟ್ಟು ಸಾವಿರಾರು ವರ್ಷಗಳ ಸಾಧನೆಯನ್ನ ಕಳುಕೊಂಡ ನೋವಿನಲ್ಲೂ ಮತ್ತೆ ಮೊದಲಿನಿಂದ ತಪಸ್ಸು ಆರಂಭಿಸುವ ನಿರ್ಧಾರವಂತೂ ವಿಶ್ವಾಮಿತ್ರರದೇ ತಾನೆ. ಅದು ಸಾಮಾನ್ಯರ ಕೆಲಸವಲ್ಲ. ದೇವರ ಅನುಗ್ರಹ ಅನ್ನೋದು ಎಲ್ಲರಿಗೂ ಲಭ್ಯವಿರಬಹುದು, ಆದ್ರೆ ಅದನ್ನ ಬಳಸ್ಕೊಂಡು ಮೇಲೆ ಬರೋರು ವಿರಳ. ಆ ವಿರಳರಲ್ಲಿ ವಿಶ್ವಾಮಿತ್ರರು ಒಬ್ಬರು. ಆ ಆಯ್ಕೆ, ಆ ಚಾಯ್ಸ್ ಅವರದ್ದಾಗಿತ್ತು. ಹಾಗಾಗಿ ಕ್ರೆಡಿಟ್ ಅವರಿಗೆ ಸಲ್ಬೇಕು. ನೀವು ಆಯ್ಕೆಯ ಬಗ್ಗೆ ಮಾತಾಡ್ತಿದ್ದೀರಿ, ಆದ್ರೆ ಆ ಆಯ್ಕೆ ಮಾಡುವ ಸಾಮರ್ಥ್ಯ, ಆ ಮನಸ್ಥಿತಿಯನ್ನು ಕೊಟ್ಟಿದ್ದು ಅದೇ ದೈವಿಕ ಶಕ್ತಿ ಅಂತ ಯಾಕೆ ನಾವು ಯೋಚಿಸಬಾರದು? ಸರಿ, ಈ ವಿಷಯವನ್ನು ಬಿಟ್ಟು ನಾವು ಅವರ ಸಾಧನೆಯ ಅಂತಿಮ ಹಂತಕ್ಕೆ ಬರೋಣ. ದೃಷ್ಟಾರ ಅನ್ನೋ ಪದ. ನೀವೇ ಹೇಳಿದ ಹಾಗೆ ಯಹ ಪಶ್ಯತಿ ಸ ಸ್ವಯಂ ವಾಕ್ಯಂ ಅಂದ್ರೆ ಮಂತ್ರವನ್ನು ತಾವಾಗೆಯೇ ಕಂಡುಕೊಳ್ಳುವನು ಋಷಿ. ಇದು ಅವರ ವೈಯಕ್ತಿಕ ಅನ್ವೇಷಣೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಹೌದು, ಅದನ್ನೇ ನಾನು ಹೇಳೋದು. ಅವರಿಗೆ 12 ವರ್ಷಗಳಿಗಿಂತ ಮುಂಚೆಯೇ ಗಾಯತ್ರಿ ಮಂತ್ರದ ದರ್ಶನವಾಯಿತು ಅಂದ್ರೆ ಅದು ಅವರ ಅಸಾಧಾರಣ ಸಾಮರ್ಥ್ಯ ಮತ್ತು ತೀವ್ರವಾದ ತಪಸ್ಸಿನ ನೇರ ಫಲ. ಅದು ಅವರ ಯೋಗ್ಯತೆಯನ್ನ ಸಾಬೀತುಪಡಿಸುತ್ತೆ. ಬೇರೆಯವರಿಗಿಂತ ವೇಗವಾಗಿ ಗುರಿ ಮುಟ್ಟಿದ್ದು ಅವರ ವೈಯಕ್ತಿಕ ಅರ್ಹತೆಯ ಸಂಕೇತ. ಅದು ಅನುಗ್ರಹಕ್ಕಿಂತ ಹೆಚ್ಚಾಗಿ ಅವರ ಅರ್ನ್ಡ್ ಮೆರಿಟ್. ಕ್ಷಮಿಸಿ, ನಾನು ಈ ವಾದವನ್ನು ಒಪ್ಪಲ್ಲ. ಅದೇ ಅಂಶ ನನ್ನ ವಾದವನ್ನೇ ಮತ್ತಷ್ಟು ಗಟ್ಟಿ ಮಾಡುತ್ತೆ.
ನಿಗದಿತ ಸಮಯಕ್ಕಿಂತ ಮುಂಚೆಯೇ ದರ್ಶನ ಪಡೆಯುವುದು ಕೇವಲ ಸಾಮರ್ಥ್ಯದ ಸಂಕೇತವಲ್ಲ, ಅದು ವಿಶೇಷ ಅನುಗ್ರಹದ ಸಂಕೇತ. ನೀವು ಒಂದು ಸಾಮಾನ್ಯ ನಿಯಮವನ್ನು ಮೀರಿ ಏನನ್ನಾದರೂ ಸಾಧಿಸಿದ್ರೆ ಅದಕ್ಕೆ ಒಂದು ವಿಶೇಷ ಕಾರಣ ಇರಲೇಬೇಕು. ಆ ವಿಶೇಷ ಕಾರಣವೇ ದೈವಾನುಗ್ರಹ. ಇನ್ನು ದರ್ಶನ ಅಥವಾ ಕಂಡುಕೊಳ್ಳುವುದು ಅಂದ್ರೆ ಶೂನ್ಯದಿಂದ ಸೃಷ್ಟಿಸುವುದು ಅಂತ ಅರ್ಥವಲ್ಲ. ಅದು ಮೊದಲೇ ಇರುವ ಸತ್ಯವನ್ನು ಅರಿಯುವುದು ಅಷ್ಟೇ. ಋಷಿಗಳ ದರ್ಶನವು ವಾಸುದೇವ ಪ್ರಸಾದತಃ ಅಂತ ಗ್ರಂಥ ನೇರವಾಗಿ ಹೇಳುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಬಲವಾದ ಸಾಕ್ಷಿ ಇದೆ. ಸ್ವತಃ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಗೆ ಗಾಯತ್ರಿ ಮಂತ್ರವು ಪರಮಾತ್ಮನಿಂದ ಉಪದೇಶಿಸಲ್ಪಟ್ಟಿತು. ಜ್ಞಾನದ ಮೂಲವೇ ದೈವಿಕ ಪ್ರಸರಣೆ. ಬ್ರಹ್ಮನಿಗೆ ಉಪದೇಶದ ಮೂಲಕ ಸಿಕ್ಕ ಜ್ಞಾನ ವಿಶ್ವಾಮಿತ್ರರಿಗೆ ಸ್ವಂತವಾಗಿ ಸಿಕ್ತು ಅನ್ನೋದು ಹೇಗೆ ಸಾಧ್ಯ? ವಿಶ್ವಾಮಿತ್ರರು ತಮ್ಮ ತಪಸ್ಸಿನಿಂದ ಆ ದೈವಿಕ ಜ್ಞಾನವನ್ನು ಸ್ವೀಕರಿಸಲು ತಮ್ಮನ್ನು ತಾನು ಯೋಗ್ಯರನ್ನಾಗಿಸಿಕೊಂಡ್ರು. ಆದರೆ ಜ್ಞಾನದ ಮೂಲ ಮತ್ತು ಅದನ್ನು ನೀಡಿದ ಶಕ್ತಿ ದೈವಿಕವೇ ಆಗಿದೆ. ನೀವು ಬ್ರಹ್ಮನ ಉದಾಹರಣೆ ಕೊಟ್ಟಿದ್ದು ಕುತೂಹಲಕಾರಿಯಾಗಿದೆ. ಆದರೆ ಬ್ರಹ್ಮ ಸೃಷ್ಟಿಕರ್ತನಾಗಿ ತನ್ನ ಕರ್ತವ್ಯದ ಭಾಗವಾಗಿ ಜ್ಞಾನವನ್ನು ಪಡೆದ. ವಿಶ್ವಾಮಿತ್ರರು ತಮ್ಮ ವರ್ಣವನ್ನೇ ಬದಲಾಯಿಸಿಕೊಂಡು ತಮ್ಮ ಮೂಲ ಸ್ವಭಾವಕ್ಕೆ ವಿರುದ್ಧವಾಗಿ ಹೋಗಿ ಈ ಜ್ಞಾನವನ್ನು ಸಂಪಾದಿಸಿದ್ರು. ಅವರದ್ದೊಂದು ಹೋರಾಟ. ಹಾಗಾಗಿ ಅವರ ದರ್ಶನವನ್ನು ಉಪದೇಶದೊಂದಿಗೆ ಹೋಲಿಸೋದು ಸರಿಯಲ್ಲ ಅನಿಸುತ್ತೆ. ಅವರ ತಪಸ್ಸಿನ ತೀವ್ರತೆ ಎಷ್ಟಿತ್ತಂದ್ರೆ ಆ ದೈವಿಕ ಜ್ಞಾನವೇ ಅವರಿಗೆ ಪ್ರಕಟವಾಗಬೇಕಾಯಿತು. ಅದು ಬೇಡಿ ಪಡೆದಿದ್ದಲ್ಲ, ತಮ್ಮ ಯೋಗ್ಯತೆಯಿಂದ ಆಕರ್ಷಿಸಿದ್ದು ಅನ್ನೋ ಪದ ಚೆನ್ನಾಗಿದೆ. ಆದರೆ ಒಂದು ಕಾಂತ ಕಬ್ಬಿಣವನ್ನು ಆಕರ್ಷಿಸಬೇಕಾದ್ರೆ ಆ ಕಬ್ಬಿಣದಲ್ಲಿ ಆಕರ್ಷಿತವಾಗುವ ಗುಣ ಮೊದಲೇ ಇರಬೇಕು. ವಿಶ್ವಾಮಿತ್ರರಲ್ಲಿ ಆ ಗುಣವನ್ನು ಇಟ್ಟಿದ್ದು ಅವರ ಜನ್ಮಕ್ಕೂ ಮೊದಲೇ ನಡೆದ ಆ ಪ್ರಸಾದದ ಘಟನೆ. ಅವರ ಇಡೀ ಜೀವನ ಒಂದು ವೃತ್ತದ ಹಾಗೆ. ಎಲ್ಲಿಂದ ಶುರುವಾಯಿತೋ ಅಲ್ಲಿಗೆ ಬಂದು ಮುಟ್ಟುತ್ತೆ. ಹುಟ್ಟಿನಲ್ಲಿ ಬಿದ್ದ ಬ್ರಾಹ್ಮಣತ್ವದ ಬೀಜ ತಪಸ್ಸಿನ ಮೂಲಕ ಮೊಳಕೆ ಒಡೆದು ದೈವಾನುಗ್ರಹದ ನೀರಿಂದ ಬೆಳೆದು ಕೊನೆಗೆ ಜ್ಞಾನದ ಫಲವನ್ನು ಕೊಟ್ಟಿದೆ. ಇದರಲ್ಲಿ ಅವರ ಪ್ರಯತ್ನ ಒಂದು ಮಹತ್ವದ ಭಾಗ. ಆದರೆ ಅದು ಇಡೀ ಚಿತ್ರಣವಲ್ಲ. ಹಾಗಿದ್ರೆ ನನ್ನ ವಾದದ ಸಾರಾಂಶ ಇಷ್ಟೆ. ವಿಶ್ವಾಮಿತ್ರರ ಕಥೆ ಕೇವಲ ಒಬ್ಬ ಋಷಿಯ ಕಥೆಯಲ್ಲ. ಅದು ಮನುಷ್ಯನ ಇಚ್ಛಾಶಕ್ತಿ ವಿಧಿಯನ್ನೇ ಬಗ್ಗಿಸಬಲ್ಲದು ಎಂಬುದಕ್ಕೆ ಅತಿದೊಡ್ಡ ಸಾಕ್ಷಿ. ವಸಿಷ್ಠರೊಂದಿಗಿನ ಸೋಲಿನಿಂದ ಪಡೆದ ಅರಿವು, ಘೋರ ತಪಸ್ಸು, ಮೇನಕೆಯಂತಹ ವೈಫಲ್ಯಗಳನ್ನು ಮೀರಿ ನಿಂತ ಅವರ ದೃಢತೆ, ಇದೆಲ್ಲವೂ ಅವರ ವೈಯಕ್ತಿಕ ಸಾಧನೆಯ ಶಿಖರ. ಅವರ ಜೀವನ ಮಾನವ ಪ್ರಯತ್ನದ ಒಂದು ವಿಜಯಗಾಥೆ. ವಿಶ್ವಾಮಿತ್ರರ ಪ್ರಯಾಣ ಶ್ರೇಷ್ಠವಾದದ್ದೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದರ ಪ್ರತಿ ಹೆಜ್ಜೆಯಲ್ಲೂ ದೈವಿಕ ಸಂಕಲ್ಪದ ನೆರಳಿದೆ ಅನ್ನೋದು ನನ್ನ ಅಂತಿಮ ನಿಲುವು. ಹುಟ್ಟಿನಲ್ಲೇ ಬಿದ್ದ ಬ್ರಾಹ್ಮಣತ್ವದ ಬೀಜ, ತಪಸ್ಸಿನ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿದ ದೈವಿಕ ಪ್ರೇರಣೆ ಮತ್ತು ಅಂತಿಮವಾಗಿ ವಾಸುದೇವ ಪ್ರಸಾದತಃ ಮಾತ್ರ ಸಾಧ್ಯವಾದ ಮಂತ್ರದ ದರ್ಶನ, ಇವೆಲ್ಲವೂ ಭಗವಂತನ ಅನುಗ್ರಹವೇ ಅವರನ್ನು ಮುನ್ನಡೆಸಿದೆ ಅಂತ ತೋರಿಸುತ್ತೆ. ಇದು ವೈಯಕ್ತಿಕ ಪ್ರಯತ್ನದ ಜೊತೆ ದೈವಾನುಗ್ರಹದ ಮಹತ್ವವನ್ನು ಎತ್ತಿ ತೋರಿಸುತ್ತೆ. ಅವರ ಕತೆ ಹೇಳೋದು ಅನುಗ್ರಹವಿಲ್ಲದೆ ಕೇವಲ ಪ್ರಯತ್ನ ಮಾತ್ರ ಗುರಿ ಮುಟ್ಟಿಸೋಕೆ ಸಾಕಾಗೋದಿಲ್ಲ ಅಂತ. ಸ್ಪಷ್ಟವಾಗಿ ವಿಶ್ವಾಮಿತ್ರರ ಈ ಪರಿವರ್ತನೆಯಲ್ಲಿ ಸ್ವಂತ ಪ್ರಯತ್ನ ಮತ್ತು ದೇವರ ಅನುಗ್ರಹದ ನಡುವಿನ ಸಂಬಂಧ ನಾವು ಅಂದುಕೊಂಡಿದ್ದಕ್ಕಿಂತ ಬಹಳ ಸಂಕೀರ್ಣವಾಗಿದೆ. ಯಾವುದು ಮೊದಲು, ಯಾವುದು ಹೆಚ್ಚು ಅನ್ನೋ ಪ್ರಶ್ನೆಗೆ ಸುಲಭದ ಉತ್ತರ ಇಲ್ಲ. ಖಂಡಿತ. ಈ ಎರಡೂ ದೃಷ್ಟಿಕೋನಗಳು ವಿಶ್ವಾಮಿತ್ರರ ಸಾಧನೆಯ ಬೇರೆ ಬೇರೆ ಆಯಾಮಗಳನ್ನು ನಮಗೆ ತೋರಿಸ್ತವೆ. ಅವರ ಕಥೆ ಪ್ರಯತ್ನ ಮತ್ತು ಶರಣಾಗತಿ ಎರಡೂ ಹೇಗೆ ಒಂದಕ್ಕೊಂದು ಪೂರಕ ಅನ್ನೋದನ್ನ ಚಿಂತನೆ ಮಾಡುವಂತೆ ಮಾಡುತ್ತೆ. ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಒಳನೋಟಗಳನ್ನ ಮೂಲ ಗ್ರಂಥದಲ್ಲೇ ಕಾಣಬಹುದಾಗಿದೆ.